ನಮಸ್ಕಾರ ಎಲ್ಲರಿಗೆ. ನಾನು ರಾಯಚೂರು ಮನೋಹರ್ ಸಿಂಗ್ ಅಂತ, ರಾಯಚೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಈಗ ಮಾನ್ವಿಲಿಂದ ನಮಗೆ ಅವರು ಹೇಳಿದರು ನಿನ್ನೆನೇ ಹಿಂಗೆ ಮನವಿ ಪತ್ರವನ್ನು ಕೊಡುತ್ತಿದ್ದೇವೆ. ಇನ್ನೂ ಒಂದು ಏನಂದರೆ, ನಮ್ಮ ಕರ್ನಾಟಕದಲ್ಲಿ ರಾಜ್ಪೂತ್ ಸಮಾಜ ಬಹಳ ಹಿಂದುಳಿದಿದೆ. ಅಂದರೆ ನಿಮಗೆ ಗೊತ್ತಿರಬಹುದು, ಆ್ಯಕ್ಚುಲಿ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ರಾಜ್ಪೂತ್ ಸಮಾಜ ಅಂದರೆ ಮೊದಲು ಮೇಲೆ ಮುಂದೆ ಇರಬೇಕು. ಯಾಕಂದರೆ ಇದು ಆಜಾದಿ ಬರಬೇಕಂದರೆ, ನಮಗೆ ಸ್ವತಂತ್ರ ಬರಬೇಕಂದರೆ ನಮ್ಮ ಮಹಾವೀರಗಳು ಯಾರು, ಮಹಾರಾಣಾ ಪ್ರತಾಪ್ ಸಿಂಗ್ ಇಂಥವರು ನಮ್ಮ ದೇಶ ಸಲುವಾಗಿ ತನ್ನ ತ್ಯಾಗವನ್ನು ಮಾಡಿ ಈ ದೇಶವನ್ನು ಉಳಿಸಿದವರು. ಅಂಥವರ ಪರಂಪರ ನಾವು ಇನ್ನೂ ತನಕ ನಾವು ಬಹಳ ಹಿಂದೆ ಉಳಿದೀವಿ ಅಂದರೆ ನಮಗೆ ನಾಚಿಕೆ ಇದೆ. ಅದರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ನಮ್ಮ ಮನವಿ ಪತ್ರವನ್ನು ಮಾನ್ವಿಲಿಂದ ಎಲ್ಲರೂ ಮತ್ತು ನಾವು ರಾಯಚೂರಿನಿಂದ ಬಂದು ಇಲ್ಲಿ ತಹಸೀಲ್ದಾರ್ ಸಾಬ್ಗೆ ಈ ಮನವಿ ಪತ್ರವನ್ನು ಕೊಡುತ್ತಿದ್ದೇವೆ. ಏನೆಂದರೆ ಮೇನ್ ನಮ್ಮದು ಸಬ್ಜೆಕ್ಟ್ ಏನಂದರೆ, ನಮ್ಮ ಅಭಿವೃದ್ಧಿ ಮಂಡಳಿ, ಎಲ್ಲ ಸಮಾಜದ ಅಭಿವೃದ್ಧಿ ಮಂಡಳಿ ಇದೆಯಾ, ಸಮಾಜದ ಸಮುದಾಯ ಭವನ ಇದೆಯಾ, ನಮ್ಮ ಸಮಾಜದ ರಾಜ್ಪೂತ್ ಸಮಾಜದ್ದು ಯಾರು ಇನ್ನೂ ತನಕ ಕರ್ನಾಟಕದಲ್ಲಿ ಯಾವ ಸಮಾಜದೂ, ನಮ್ಮ ಸಮಾಜದೂ ಒಂದೂ ಕಲ್ಯಾಣ ಮಂಟಪನೂ ಇಲ್ಲ, ಅಭಿವೃದ್ಧಿ ಮಂಡಳಿನೂ ಇಲ್ಲ. ಮತ್ತು ನಮ್ಮ ಖಾಸ್ ಮಾಡಿ ಉದ್ಯೋಗ ಭಾಳ ಹಿಂದೆ ಉಳಿದಿದೆ. ಎಲ್ಲರಿಗೆ ತಮ್ಮ ತಮ್ಮ ಫೆಸಿಲಿಟೀಸ್ ಇದ್ರೂ ನಮಗೆ ಬಹಳ ಹಿಂದೆ ಉಳಿದಿದ್ವಿ. ಅದು ಎಲ್ಲ ಇನ್ನೂ ನಮ್ಮ ವಿಚಾರಗಳು ಬಹಳ ಇದೆ. ಆದ್ರೂ ಶೈಕ್ಷಣಿಕಲಿಂದ, ಉದ್ಯೋಗಲಿಂದ, ಎಲ್ಲ ಕಡೆಯಿಂದ ನಮ್ಮದು ಇನ್ನೂ ಬಹಳ ಹಿಂದೆ ಉಳಿದ ಸಲುವಾಗಿ ಈ ಮನವಿ ಪತ್ರವನ್ನು ತಹಸೀಲ್ದಾರ್ ಸಾಬ್ ಕೊಟ್ಟು ನಮ್ಮ ಮನವಿಯನ್ನು ಸಹಕರಿಸಿ ಅವ್ರ ಮೇಲೆ CM ಸಾಹೇಬ್ಗೆ ಅವ್ರು ಕೊಟ್ಟು ಎಲ್ಲ ಡಿಸ್ಟ್ರಿಕ್ದಲ್ಲಿನೂ, ಇದು ತಾಲೂಕು ಮತ್ತು ಡಿಸ್ಟ್ರಿಕ್ದಲ್ಲಿನೂ ಕೊಡಕತ್ತಿದ್ದಾರೆ. ಅದ್ರ ಸಲುವಾಗಿ ನಮ್ಮ ಮಾನ್ವಿ ಡಿಸ್ಟ್ರಿಕ್ಲಿಂದನೂ, ಮಾನ್ವಿ ತಾಲೂಕಿನಿಂದನೂ ನಾವು ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ನನ್ನ ಹೆಸರು ಶ್ಯಾಮ್ ಸಿಂಗ್ ರಜಪೂತ್ ಅಂತೇಳಿ, ಮಾನ್ವಿ ತಾಲೂಕು ಅಧ್ಯಕ್ಷರು. ನಾವು ಇವತ್ತು ಇಲ್ಲಿ ಏನು ಬೇಡಿಕೆ ಇಟ್ಟಿದ್ದೀವಿ ಅಂದರೆ, ತಹಸೀಲ್ದಾರ್ ಮುಂದೆ ನಾವು ರಜಪೂತ್ ಸಮಾಜ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡೋಕೆ ಅಂತೇಳಿ ಕರ್ನಾಟಕ ಸರ್ಕಾರವನ್ನು ಮನವಿ ಪತ್ರ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂದರೆ, ನಾವು ರಜಪೂತ್ ಸಮಾಜಕ್ಕೆ ಭಾಳಷ್ಟು ಜನ ಹಿಂದುಳಿದಿದ್ದೀವಿ. ಶೈಕ್ಷಣಿಕವಾಗಲಿ, ಆರ್ಥಿಕವಾಗಲಿ ಕುಂಠಿತವಾಗಿ ಬಿಡ್ತೀವಿ. ಎಲ್ಲ ಸಮಾಜ ನಮ್ಗಿಂತ ತಳ ಸಮಾಜಗಳು ಮೇಲ್ಮಟ್ಟ ಇದ್ದಿದ್ದಾವೆ. ತಾವು ತಮ್ಮ ಸಮಾಜವನ್ನು ಅಭಿವೃದ್ಧಿ ನಿಗಮ ಮಾಡಿಕೊಂಡಿದ್ದಾರೆ, ನಮ್ಮ ಸಮಾಜ ಮಾಡಿಕೊಂಡಿಲ್ಲ. ಹೀಗಾಗಿ ನಮ್ಮ ಸಮಾಜ ಅಭಿವೃದ್ಧಿ ಮಾಡಬೇಕಂತ ಕರ್ನಾಟಕ ಸರ್ಕಾರವನ್ನು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅಲ್ಲ ಸರ್, ಈಗ ನೀವು ಒಂದು ರೀತಿಯಲ್ಲಿ ನಿಗಮ ಮಾಡ್ತಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಿ. ಯಾಕೆ ಸರ್ ಈಗ ನಿಮ್ಮ ಸಮಾಜವನ್ನು ಪರಿಗಣಿಸಿಲ್ಲ ಅಂತೇಳಿ ನೀವು ಆರೋಪ ಮಾಡ್ತೀವಿ? ಮೊದಲೆಲ್ಲ ಎಲ್ಲ ಸಮಾಜವನ್ನು ಪರಿಗಣಿಸಿದೆ ಸರ್ಕಾರ. ಈಗ ಕರ್ನಾಟಕದಲ್ಲಿ ನಾವು ಕಡಿಮೆ ಜನಸಂಖ್ಯೆ ಇರೋ ಸಲುವಾಗಿ ಅವರು ನಮ್ಗೆ ಕಡೆಗಣಿಸ್ತಿದ್ದಾರೆ. ಈಗ ಬೇರೆ ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನದಲ್ಲೆಲ್ಲ ನಮ್ದು ಎಷ್ಟು ಜನ ಇದೆ, ಅಲ್ಲೆಲ್ಲ ನಮ್ಮದೇ ಆದಂಥ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈಗ ಇತ್ತೀಚೆಗೆ ಜನ ಎಲೆ ಮೆರೆಕಾಯಿ ಇದ್ದಂಗೆ ನಾವು ಇದ್ವಿ. ಈಗೆಲ್ಲ ನಮ್ಮ ರೈತ ಸಮಾಜ ಒಗ್ಗಟ್ಟಾಗ್ತಾ ಇದ್ದೀವಿ, ಒಂದಾಗ್ತಿದ್ದೀವಿ. ಈಗ ಇನ್ಮೇಲೆ ಆದರೂ ನಾವು ಎಚ್ಚೆತ್ತುಕೊಂಡು ಎಲ್ಲ ಸಮಾಜಕ್ಕೆ ಯಾವ ಥರ ಬೇಡಿಕೆ ಇಟ್ಟಿದ್ದಾರೆ, ಈಡೇರಿಸಿದ್ದಾರೆ. ಆದರೆ ನಮ್ಮ ಸರ್ಕಾರ, ನಮ್ಮ ಸಮಾಜಕ್ಕೆ ನಮ್ಮದು ಒಂದು ಸ್ಥಾನಮಾನ ಕೊಡಬೇಕಂತೇಳಿ ಈ ಮುಖಾಂತರ ನಾವು ತಹಸೀಲ್ದಾರ್ ಮುಖಾಂತರ, DC ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಸರ್ ಅವರಿಗೆ ಮನವಿ ಪತ್ರ ಮಾಡಿಕೊಡ್ತಾರೆ. ಅಲ್ಲ ಸರ್, ದೇಶದ ಪ್ರತಿಯೊಂದು ಸಮುದಾಯದ ಕೂಡ ತಳ ಸಮುದಾಯ ಇರಲಿ ಅಥವಾ ಹಿಂದುಳಿದ ವರ್ಗ ಇರಲಿ, ಅಲ್ಲಿ ಕೂಡ ಒಂದು ನಿಗಮ ಮಾಡಿದ್ದಾರೆ. ಈಗ ನಿಮ್ಮಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ನೀವು ಭಾರತ ದೇಶರು ಹೌದು ಅಲ್ವೋ? ನಾವು ಮುಖ್ಯ ಪ್ರಾಮುಖ್ಯವಾಗಿ ಭಾರತ ದೇಶರು. ಆದರೆ ನಮ್ಮ ಕರ್ನಾಟಕದಲ್ಲಿ ನಾವು ವಲಸಿಗೆ ಬಂದರು. ಎರಡು ಶತಮ ಹಿಂದೆ 200 ವರ್ಷಗಳ ಹಿಂದೆ ನಾವು ಇಲ್ಲಿ ಕರ್ನಾಟಕಕ್ಕೆ ಬಂದವರು ಹೀಗಾಗಿ ನಾವು ಗುರುತಿಸಿದಿಲ್ಲ ಜನರಲ್ಲಿ. ಈಗ ಇತ್ತೀಚೆಗೆ ಅವೇರ್ನೆಸ್ ಆಗಿದೆ. ಎಲ್ಲ ಸಮಾಜ, ನಮಗೆ ತಳಮಟ್ಟ ಸಮಾಜನೇ ತಾವು ತಮ್ಮ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದಾರೆ. ನಾವು ಇನ್ನೂ ಮಾಡಿಲ್ಲ. ಇನ್ಮೇಲೆ ಈಗ ನಾವು ಮಾಡಬೇಕು. ಯಾಕೆ ನಮ್ಮವರೊಂದು ಮಿನಿಸ್ಟರ್ ಇದ್ದಾರೆ, ಅಜಯ್ ಸಿಂಗ್ ಸರ್ ಅಂತೇಳಿ, ಅವ್ರ ಕಡೆಯಿಂದ ಮನವಿ ಪತ್ರ ಸಲ್ಲಿಸಿ ಅವರು ಬೆಂಗಳೂರಿಗೆ ಬರೀ ಅಂತ ಹೇಳಿದ್ದಾರೆ. ನಾವೆಲ್ಲ ನಮ್ಮ ಸಮಾಜ ಹೋಗಿ ಬೆಂಗಳೂರಿಗೆ ಶಿವಕುಮಾರ್ ಸರ್ ಹತ್ರ, DK ಶಿವಕುಮಾರ್ ಸರ್ ಹತ್ರ, ಮುಖ್ಯಮಂತ್ರಿ ಮಾತಾಡಿ ನಮ್ಮ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕಂತ ನಮ್ಮದೊಂದು ಕೋರಿಕೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದ ರಜಪೂತ್ ಸಮಾಜ ಏಳಿಗೆಗಾಗಿ ರಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿ ಸ್ಥಾಪಿಸುವ ಸರ್ಕಾರ ಮಟ್ಟದಲ್ಲಿ ಶಿಫಾರಸು ಮಾಡುವ ಕುರಿತು ರಾಜ್ಯದಲ್ಲಿ ಲಕ್ಷಾಂತರ ಜನರು ಹೊಂದಿರುವ ರಜಪೂತ್ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗ ಅಂಗದಲ್ಲಿ ತೀವ್ರವಾಗಿ ನಮ್ಮ ರಜಪೂತ್ ಸಮಾಜ ಯುವ ಪೀಳಿಗೆಗಾಗಿ ಸೂಕ್ತ ಪ್ರೊಸೆಸ್ ಮತ್ತು ಮಾರ್ಗದರ್ಶನ ಸಿಗುವ ಸಮಾಜ ಇಂದಿನ ಮುಖ್ಯ ವಾಹಿನಿಯಲ್ಲಿ ಬರಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಪ್ರಗತಿಗಾಗಿ ರಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿ ತಕ್ಷಣ ಸ್ಥಾಪಿಸಬೇಕೆಂದು ಕೋರಲಾಗಿದೆ. ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿ ಈ ಕುರಿತು ಪ್ರತಿಕ್ರಿಯೆ ನಡೆಯುತ್ತಿದ್ದು, ಮಾನ್ವಿ ತಾಲೂಕು ರಜಪೂತ್ ಸಮಾಜದವರು ಈ ಮನವಿಯಲ್ಲಿ ಸಲ್ಲಿಸುತ್ತಿದ್ದೇವೆ. ಆದ್ದರಿಂದ ರಜಪೂತ್ ಸಮಾಜ ಅಭಿವೃದ್ಧಿ ಹಿತದೃಷ್ಟಿಯಿಂದ ರಜಪೂತ್ ಸಮಾಜ ನಿಖರ ಜನಸಂಖ್ಯಾ ಗಣತಿ ನಡೆಸಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಸಮಗ್ರ ಅಧ್ಯಯನ ವರದಿ ಮಾಡಿ ಸಿದ್ಧಪಡಿಸಿ ರಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಸಚಿವ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಇವರಿಗೆ ಮಾನ್ಯ ತಾಲೂಕು ಆಡಳಿತ ಮಂಡಳಿ ವತಿಯಿಂದ ತುರ್ತು ಶಿಫಾರಸು ಪತ್ರವನ್ನು ಕಳಿಸಬೇಕೆಂದು ಈ ಕೂಡಲೇ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ.
ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಂಗಳೂರು ಇವರಿಗೆ ಸಲ್ಲಿಸಿದೆ ಹಾಗೂ ಮಾನ್ಯ ಸಚಿವರು ಹಿಂದುಳಿದ ವರ್ಗ ಕಲ್ಯಾಣ ಸಚಿವ ಬೆಂಗಳೂರು ಇವರಿಗೆ, ಮಾನ್ಯ ಆಯುಕ್ತರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಬೆಂಗಳೂರು ಅವರಿಗೆ, ಮಾನ್ಯ ಶ್ರೀ ಅಂಪೈ ನಾಯಕ್ ಶಾಸಕರು ಮಾನ್ಯ ವಿಧಾನಸಭಾ ಕ್ಷೇತ್ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಇನ್ನು ಒಂದೊಂದು ದಿವಸ ಕರ್ನಾಟಕದಲ್ಲಿ ಎಲ್ಲ ಕಡೆ ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕಲ್ಲಿ ನಮ್ಮ ರಾಜ್ಪೂತ್ ಸಮಾಜವನ್ನು ಎಲ್ಲ ಕಡೆ ನಾವು ಮನವಿ ಪತ್ರವನ್ನು ಮುಟ್ಸಕ್ಕೆ ಈ ಕಡೆಯಿಂದ ನಮ್ಮ ಮಾನವೀಯ ಕಡೆಯಿಂದ ನಿಮಗೆ ಈ ಪತ್ರವನ್ನು ಈಗ ನಾವು ಆದಷ್ಟು ನಮ್ಮ ಹಿಂದುಳಿದ ಹೀಗಾಗಿ ನಮ್ಮ ಸಮಾಜವನ್ನು ನಾವು ಅಭಿವೃದ್ಧಿ ನಿಗಮ ಮಾಡಲೇಬೇಕು ಕರ್ನಾಟಕ ಸರ್ಕಾರ. ಈಗ ನಮ್ಮದು ಒಂದು ಏನು ನಾವು ಹಕ್ಕು ಕೇಳ್ತೇವೆ, ನಾವೇನು ಯಾರಿಗೆ ಭಿಕ್ಷೆ ಕೇಳ್ತಲ್ಲ, ನಮ್ಮ ಮಕ್ಕಳು ನಾವು ಕೇಳ್ತೇವೆ. ನಮ್ಮ ಮಕ್ಕಳ ಸಲುವಾಗಿ, ನಮ್ಮ ಅಣ್ಣ ತಮ್ಮ ಸಲುವಾಗಿ, ನಮ್ಮ ಅಕ್ಕ ತಂಗಿ ಸಲುವಾಗಿ, ಮುಂದಿನ ಫ್ಯೂಚರ್ ಸಲುವಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದರೆ ನಮಗೆ ಅದೊಂದು ಸ್ಥಾನಮಾನ ಸಿಗುತ್ತಲ್ಲ, ನಮ್ಮ ಮುಂದೆ ಓದೋಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಳೆಯೋಕ್ಕೆ ಒಂದು ಅನುಕೂಲ ಆಗ್ತದೆ. ಈಗ